ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಪ್ಪಳದಲ್ಲಿ ಕೆಟಿಎಂ ಬೈಕ್ ಕದ್ದ ಘಟನೆ, ಆರೋಪಿಗಳಾದ 2 ಯುವಕರ ಬಂಧನ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಲೆಯೊಂದರಲ್ಲಿ 4 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ, ದೂರಿನ ಮೇರೆಗೆ ಶಿಕ್ಷಕನ ವಿರುದ್ಧ ಪಾಕ್ಸೋ ಪ್ರಕರಣ ದಾಖಲು. ಪೆರ್ಲಾಪೇಟೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತ, ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಲು ಸಂಸದ ರಾಜಮೋಹನ್ ಉಣ್ಣಿತಾನ್ ಆಗ್ರಹ. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ, ರಥಯಾತ್ರೆಯ ಯಶಸ್ವಿಗಾಗಿ ನಡೆಸಲಾಯಿತು ಸಮಾಲೋಚನಾ ಸಭೆ. ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ, ಬದಿಯಡ್ಕ ಸಂಸ್ಕೃತಿ ಭವನದಲ್ಲಿ. ವಾರ್ತೆಗಳು ವಿವರವಾಗಿ. ಕೆಟಿಎಂ ಬೈಕ್ ಕದ್ದ ಘಟನೆ ಉಪ್ಪಳದಲ್ಲಿ ನಡೆದಿದೆ. ಘಟನೆಯಲ್ಲಿ ಆರೋಪಿಗಳಾದ 2 ಯುವಕರನ್ನು ಬಂಧಿಸಲಾಯಿತು. ಕೋಳಿಯಡ್ಕ ನಿವಾಸಿ ಅಬ್ದುಲ್ ಬಾಸಿತ್ ಹಾಗೂ ಮೊಹಮ್ಮದ್ ಅಫ್ಸಲ್ ಬಂಧಿತ ಆರೋಪಿಗಳು. ಕೆಟಿಎಂ ಬೈಕ್ ಕದ್ದ ಆರೋಪದಡಿ 2 ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಕೋಳಿಯಡ್ಕ ನಿವಾಸಿ ಅಬ್ದುಲ್ ಬಾಸಿತ್ ಮತ್ತು ಮೊಹಮ್ಮದ್ ಅಫ್ಸಲ್ ಬಂಧಿತ ಆರೋಪಿಗಳು. ಹಮೀದ್ ಎಂಬವರ ಬೈಕ್ ಕದ್ದ ಪ್ರಕರಣದಲ್ಲಾಗಿದೆ 2 ಬಂಧಿಸಲಾಗಿರುವುದು. ಬೈಕ್ ಕಳವಾದ ಕುರಿತಾಗಿ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರು ವಿವಿಧ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದ್ದ ಸಿಸಿಟಿವಿಯನ್ನು ಪರಿಶೋಧಿಸಿದ್ದು ಆರೋಪಿಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಯಿತು. ಡಿವೈಎಸ್ಪಿ ಕೆ ಸುನಿಲ್ ಕುಮಾರ್, ಮಂಜೇಶ್ವರ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ಗಳಾದ ರತೀಶ್ ಗೋಪಿ, ಸುಮೇಶ್ ರಾಜ್, ಪೊಲೀಸ್ ಅಧಿಕಾರಿಗಳಾದ ಪಿಎಂ ಅಬ್ದುಲ್ ಸಲಾಂ, ಸಿಎಚ್ ಭಕ್ತ ಶೈವನ್, ಎಂ ಸಂದೀಪ್, ಕೆಎಂ ಅನೀಶ್ ಕುಮಾರ್ ಎಂಬವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡರು. ಬುಧವಾರ ವಿದ್ಯಾನಗರದಲ್ಲಿ ಆರೋಪಿಗಳನ್ನು ಬಂಧಿಸಲಾಯಿತು. ಜಿಲ್ಲಾ ಪೊಲೀಸ್ ಅಧಿಕಾರಿ ಡಿ ಶಿಲ್ಪಾ ಅವರ ನಿರ್ದೇಶನದಂತೆ ಪ್ರತ್ಯೇಕ ತಂಡವನ್ನು ರೂಪೀಕರಿಸಿ ಆರೋಪಿಗಳನ್ನು ಬಂಧಿಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. 4 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ದೂರಿನ ಮೇರೆಗೆ ಶಿಕ್ಷಕನ ವಿರುದ್ಧ ಪಾಕ್ಸೋ ಪ್ರಕರಣ ದಾಖಲಿಸಲಾಗಿದೆ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಲೆಯೊಂದರಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿರುವುದು. 10 ವರ್ಷದ ಬಾಲಕಿಯರಾಗಿದ್ದಾರೆ ಕಿರುಕುಳಕ್ಕೆ ಒಳಗಾಗಿರುವುದು. ಶಾಲೆಯಲ್ಲಿ ನಡೆದ ಕೌನ್ಸಿಲಿಂಗ್ ವೇಳೆ ಮೊದಲ 2 ಬಾಲಕಿಯರು ತಾವು ಅನುಭವಿಸಿದ ಕೆಟ್ಟ ಅನುಭವದ ಬಗ್ಗೆ ಹೇಳಿರುವುದು. ಇದರ ಬೆನ್ನಲ್ಲೇ ಚೈಲ್ಡ್ ಲೈನ್ ಮೂಲಕ ಮಂಜೇಶ್ವರ ಪೊಲೀಸರು ಶಿಕ್ಷಕನ ವಿರುದ್ಧ 2 ಪೋಕ್ಸೋ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾದ ಬೆನ್ನಲ್ಲೇ ಶಿಕ್ಷಕ ತಲೆಮರೆಸಿಕೊಂಡಿದ್ದಾನೆ. ಪೊಲೀಸ್ ತನಿಖೆ ಪ್ರಗತಿಯಲ್ಲಿರುವಾಗ ಸಮಾನ ರೀತಿಯಲ್ಲಿರುವ ಇನ್ನಷ್ಟು ಮಾಹಿತಿ ಹೊರಬಿದ್ದಿದೆ. ಇನ್ನಿಬ್ಬರು ವಿದ್ಯಾರ್ಥಿನಿಯರು ಅದೇ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಅನುಭವಿಸಿರುವುದಾಗಿ ಬಹಿರಂಗಪಡಿಸಿದ್ದಾರೆ. ಇದರೊಂದಿಗೆ ಹೆಚ್ಚಿನ ಪೋಕ್ಸೋ ಪ್ರಕರಣಗಳು ದಾಖಲಾಗಿವೆ. ಸದ್ಯ ಶಿಕ್ಷಕನ ವಿರುದ್ಧ 4 ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಶಿಕ್ಷಕನಿಗಾಗಿ ಹುಡುಕಾಟವನ್ನು ತೀವ್ರಗೊಳಿಸಿದ್ದಾರೆ. ಆತನ ಪತ್ತೆಗೆ ಪೊಲೀಸರು ಸೈಬರ್ ಸೆಲ್ನ ಸಹಾಯವನ್ನು ಕೋರಿದ್ದಾರೆ. ಘಟನೆಯ ಕುರಿತು ಪೊಲೀಸರು ವಿವರವಾದ ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪೆರ್ಲಾಪೇಟೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತ, ಸ್ಥಳಕ್ಕೆ ಸಂಸದ ರಾಜಮೋಹನ್ ಉಣ್ಣಿತಾನ್ ಭೇಟಿ ನೀಡಿದ್ದು ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಲು ಆಗ್ರಹಿಸಿದ್ದಾರೆ. ಸರಿಸುಮಾರು 2 ಕೋಟಿಗಿಂತ ಹೆಚ್ಚು ನಾಶನಷ್ಟ ಅಂದಾಜಿಸಲಾದ ಪೆರ್ಲಾ ಅಂಗಡಿಗಳ ಅಗ್ನಿ ದುರಂತ ಹಲವಾರು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದ್ದು, ಇದರಿಂದ ಅಮಾಯಕರಾದ ವ್ಯಾಪಾರಿಗಳು ಜೀವನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದರು. ಹಲವರು ಸ್ಥಳಕ್ಕೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಸ್ಥೈರ್ಯ ತುಂಬಿದರು. ಹಲವಾರು ವರ್ಷಗಳಿಂದ ವ್ಯಾಪಾರ ನಡೆಸಿ ಬದುಕು ಕಟ್ಟಿಕೊಂಡ ವ್ಯಾಪಾರಿಗಳು ಕ್ಷಣ ಮಾತ್ರದಲ್ಲಿಯೇ ಎಲ್ಲವನ್ನು ಕಳೆದುಕೊಂಡ ಈ ದುರಂತ ನಿಜಕ್ಕೂ ಬೆಚ್ಚಿ ಬೀಳಿಸಿದ್ದು, ಮಧ್ಯರಾತ್ರಿ ದುರಂತ ಸಂಭವಿಸಿದ ವಿಷಯ ತಿಳಿದ ತಕ್ಷಣವೇ ಸ್ಥಳಕ್ಕೆ ತೆರಳಿ ಊರವರ ವ್ಯಾಪಾರಿಗಳ ಸಹಕಾರದೊಂದಿಗೆ ಬೆಂಕಿ ನಂದಿಸುವ ಪ್ರಯತ್ನ ನಡೆಸಲಾಗಿತ್ತು. ಆದರೂ ಅಷ್ಟರಲ್ಲಾಗಲೇ ಬೆಂಕಿಯ ಕೆನ್ನಾಲಗೆಗೆ ಅಂಗಡಿಗಳು ಸುಟ್ಟು ಭಸ್ಮವಾಗಿದ್ದು ಯಾವುದೇ ಫಲ ನೀಡಲಿಲ್ಲ. ತಕ್ಷಣ ಸ್ಥಳಕ್ಕೆ ಹೆಣ್ಮಗುಚೆ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್, ಮರುದಿನ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಸಹಿತ ರಾಜ್ಯ, ಜಿಲ್ಲಾ ಹಾಗೂ ಸ್ಥಳೀಯ ವ್ಯಾಪಾರಿ ಏಕೋಪನ ಸಮಿತಿ ಪದಾಧಿಕಾರಿಗಳು ಭೇಟಿ ನೀಡಿದ್ದರು. ಇದೇ ಸ್ಥಳಕ್ಕೆ ಬುಧವಾರ ಸಂಸದ ರಾಜಮೋಹನ್ ಉಣ್ಣಿತಾನ್ ಸಂದರ್ಶಿಸಿದ್ದು ಅಗ್ನಿ ದುರಂತದ ಕುರಿತು ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಲ್ಲಿ ಪ್ರತ್ಯೇಕ ತನಿಖೆ ಶೀಘ್ರವಾಗಿಯೇ ನಡೆಸಿ ಮುಗ್ಧ ವ್ಯಾಪಾರಿಗಳಿಗೆ ನ್ಯಾಯ ಹಾಗೂ ಪರಿಹಾರ ಧನವನ್ನು ನೀಡಬೇಕೆಂದು ಅವರು ಆಗ್ರಹಿಸಿದರು. ಈ ಸಂದರ್ಭ ಘಟನಾ ಸ್ಥಳದಲ್ಲಿ ವ್ಯಾಪಾರಿಗಳು ಶೀಟು ಹಾಸಿ ಅಂಗಡಿ ಮುಂಗಟ್ಟು ತೆರೆದಿದ್ದು ವ್ಯಾಪಾರಿಗಳು ಇದರಿಂದಾಗಿ ಪುನರ್ಜೀವನ ನಡೆಸುವಂತಾಗಲಿ ಎಂದು ಹಾರೈಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಇದರ ಅಂಗವಾಗಿ ನಡೆಯಲಿರುವ ರಥಯಾತ್ರೆಯ ಯಶಸ್ವಿಗಾಗಿ ಸಮಾಲೋಚನಾ ಸಭೆ ನಡೆಸಲಾಯಿತು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಇದರ ಯಶಸ್ವಿಗಾಗಿ ಸಮಾಲೋಚನಾ ಸಭೆ ನಡೆಸಲಾಯಿತು. ಮಾಳಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಈ ರಥಯಾತ್ರೆಯನ್ನು ಕೂಡ ಆ ಭಗವಂತನ ಮೇಲೆ ಭಾರ ಹಾಕಿ ಒಳ್ಳೆ
ಸುಖಾಂತ್ಯದಲ್ಲಿ ಅಲ್ಲಿ ಪ್ರಾರಂಭಿಸಿದಂಥ ರಥಯಾತ್ರೆ, ರಥ ಮುಟ್ಟಿ ಇಲ್ಲಿ ಬಹುಶಃ ಬ್ರಹ್ಮಕಲಶದ ಕೊನೆಯ ತನಕ ರಥ ಇಲ್ಲಿಯೇ ಇರ್ತದೆ. ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಯಾವುದೇ ಒಂದು ಅಭಿಪ್ರಾಯ ಭೇದವನ್ನು ಮಾಡದೆ, ಇನ್ನು ಪ್ರತಿಯೊಂದು ಕಾರ್ಯಕ್ರಮ ಇದು ಅಂತಲ್ಲ, ಇನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಅಭಿಪ್ರಾಯ ಭೇದ ಇಲ್ಲದೆ ಭಗವಂತ ನಮ್ಮನ್ನು ಹತ್ರ ಕೊಂಡೋಗ್ತಾ ಇದ್ದಾನೆ. ಅಭಿಪ್ರಾಯ ಭೇದಗಳು ಎಷ್ಟೋ ಬರ್ತದೆ, ಇಲ್ಲಿ ಬರೋದಿಲ್ಲ, ಎಲ್ಲ ಕಡೆ ಇದ್ದದ್ದು. ಆದರೆ ಭಗವಂತ ನಮ್ಮನ್ನು ಹತ್ರ ಕರ್ಕೊಂಡು ಹೋಗಿದ್ದಾಗಿದೆ, ನಮ್ಮ ಮುಟ್ಟಿಯಾಗಿದೆ. ಗಿರೀಶ್ ಸಂಧ್ಯಾ ಅಧ್ಯಕ್ಷತೆ ವಹಿಸಿದ್ದರು. ಗಂಗಾಜಿ ಸ್ವಾಮೀಜಿ, ಕ್ಷೇತ್ರ ತಂತ್ರಿ ದೇರಬೈಲ್ ಶಿವಪ್ರಸಾದ್, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ BS ರಾವ್, ಕಾರ್ಯಾಧ್ಯಕ್ಷ ಮಂಜುನಾಥ ಕಾಮತ್, ಪ್ರಧಾನ ಕಾರ್ಯದರ್ಶಿ ಜಯದೇವ ಖಂಡಿಗೆ, ಕಾರ್ಯಕಾರಿಣಿ ಅಧಿಕಾರಿ ರಾಜೇಶ್ ಟಿ ಮಾತನಾಡಿದರು. ಅಡ್ವೊಕೇಟ್ ಅನಂತರಾಮ ಸ್ವಾಗತಿಸಿ ಮುರಳಿಗಟ್ಟಿ ಧನ್ಯವಾದವಿತ್ತರು. ತಿರುವನಂತಪುರ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದಿಂದ ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಹಾಗೂ ತಿರುವನಂತಪುರ ಕಾವಡಿಯಾರ್ ಅರಮನೆಯ ರಾಣಿ ಗೌರಿಬಾಯಿ ಲಕ್ಷ್ಮಿ ದೀಪ ಬೆಳಗಿಸಿ ನಡೆಸುವ ರಥಯಾತ್ರೆ ವಿವಿಧ ದಿನಗಳಲ್ಲಾಗಿ ಕೇರಳದಲ್ಲಿರುವ ವಿವಿಧ ಗಣಪತಿ ಕ್ಷೇತ್ರಗಳಿಗೆ ಸಾಗಿ ಕಾಸರಗೋಡು ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ತಲುಪಿ ಕೊನೆಗೆ ಮದೂರು ಕ್ಷೇತ್ರಕ್ಕೆ ತಲುಪಲಿದೆ. ರಥಯಾತ್ರೆಯನ್ನು ಯಶಸ್ವಿಗೊಳಿಸಲು ಸಮಾಲೋಚನೆ ಸಭೆಯಲ್ಲಿ ವಿನಂತಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದ ವತಿಯಿಂದ ಬದಿಯಡ್ಕ ಸಂಸ್ಕೃತಿ ಭವನದಲ್ಲಿ ಕೇರಳ ಸರ್ಕಾರ ಮಲಬಾರ್ ದೇವಸ್ವಂ ಮಂಡಳಿ ಸದಸ್ಯರಾಗಿ ನಿಯುಕ್ತರಾದ ಸಾಮಾಜಿಕ ಕಾರ್ಯಕರ್ತ AK ಶಂಕರ ಆದೂರು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ B ಶಾಂತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದ ವತಿಯಿಂದ ಬದಿಯಡ್ಕ ಸಂಸ್ಕೃತಿ ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ B ಶಾಂತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅಂತಿನಂಚಿನ ಒಂಜಿ ಸಂವಿಧಾನ ನಮ್ಮ ಇಲ್ಲಿ ಮೂಲೆ ಗುಂಪಾವದೆ ಇಡೀ ರಾಜ್ಯಕ್ಕೆ ನಮ್ಮ ಪ್ರೇರಣೆ ಆಪಿನಂಚಿನ ಒಂಜಿ ವಿಷಯ ಅವು ನಡೆದುಕೊಂಡು ಆ ಕಾರ್ಯಕ್ರಮದ ವೇದಿಕೆ ಆಪನ್ನು ನಮಿಂಚಿಕೊಳ್ಳುದನ ನಮ್ಮನ ಪಂಚಾಯತ್ ಒಂಜಿ ಅಧ್ಯಕ್ಷರಾತ ಎಂಕ್ ಸ್ಥಾನ ತಿಕ್ಕೊಳ್ಳುದಂತ ಅವು ಅಂಬೇಡ್ಕರ್ನ ಸಂವಿಧಾನಡೆ ಆತಿಪ್ಪುಂಡು ಅಂಚನೆ ನಮ್ಮನ ಶಂಕರ ಅಣ್ಣಗ್ಲ ಇನಿ ಈ ಒಂಜಿ ಮಹತ್ವ ಅಂಚಿನಂಜಿ ಸ್ಥಾನ ತಿಕ್ಕೋಡುದಂತ ಅಂಬೇಡ್ಕರ್ ಬರಿನ ಸಂವಿಧಾನಡೆ ಆತಿಪ್ಪುಂಡು ನಮಕ್ ನಾನು ದುಂಬುಗ್ಲ ಎಡ್ಡೆ ರೀತಿದ ಒಂಜಿ ಸಂವಿಧಾನ ಅಭಿಮಾನ ತಿಕ್ಕಡನ್ನು ಪಂಡು ಪ್ರಾರ್ಥಿಸುವ ಒಂದು ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದ ಅಧ್ಯಕ್ಷ ವಸಂತ ಅಜಕೋಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಸರ್ಕಾರ ಮಲಬಾರ್ ದೇವಸ್ವಂ ಮಂಡಳಿ ಸದಸ್ಯರಾಗಿ ನಿಯುಕ್ತರಾದ ಸಾಮಾಜಿಕ ಕಾರ್ಯಕರ್ತ AK ಶಂಕರ ಆದೂರು ಅವರನ್ನು ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ AK ಶಂಕರ ಆದೂರು ಅವರು ಮಾತನಾಡಿದರು. ಭಾರತದ ಒಂದು ಇಲೆಕ್ಷನ್ ಕಮಿಷನ್ ಉಂಡು ಎಂದು ತೆರಿನ ಒಂದು ಕಾಲ ಇತ್ತು ಯಪ್ಪ ಬಂಡ ತಮಿಳ್ನಾಡ TN ಸೆಷನ್ ಭಾರತ ಸಂವಿಧಾನ ಇಂದು ಅದು ಭಾರತದ ಎಲೆಕ್ಷನ್ ಕಮಿಷನ್ ರೇಪಾದಿರ ಐದು ಕಾರಣ ವರ್ಕ್ಡ್ದಾರ ಆರು ಎಂಚಿನ ಪೂರ ಉಂಡು ಬಂಡದ ಸಮಾಜಕ್ಕೂ ತೆರಿಪಾಯರ ಎಲೆಕ್ಷನ್ ಬಂಡ ಎಂಚಿನ ವಾರೀತಿ ಅವಡು ಬಂಡ ತೆರಿಪಾಯರ ಐದು ಬುಕ್ಕ ಮಾತ್ರ TN ಸೆಷನ್ ಪನ್ಪಣಂಜಿ ವ್ಯಕ್ತಿ ಭಾರತದ ಇಲೆಕ್ಷನ್ ಕಮಿಷನ್ ಆದುಲ್ಲೇರು ಪಡೆದೇ ಇದ್ದಾನೆ ಅಂಚನೆ ಯಾನ ನಿಕ್ಲಿಗೆ ಪನ್ಪೆ ಇನಿ ಯಾನ ಮಲಬಾರ್ ದೇವಸ್ವಂ ಬಡದ ಒಂದು ಮೆಂಬರ್ ಆದಿತ್ಯ ನಾಂಡಲ ಎಂಕ TADಗೆ ಬಡದು ಅತ್ತು ನನ್ನ ತಿಂಗಳಿಗೆ ಬಡ ಇನ್ನ ಕಾಸಿಗೆ ಬಡದು ಖಂಡಿತವಾದ ಯಾನುಂತಯೇ. ಗೌರವಾಧ್ಯಕ್ಷ ಆನಂದ ಕೆ ಮವ್ವರ್, ಗೌರವ ಸಲಹೆಗಾರ ರಾಮಪ್ಪ ಮಂಜೇಶ್ವರ, ರಾಧಾಕೃಷ್ಣ ಕೆ ಉಳ್ಯತಡ್ಕ, ಕೋಶಾಧಿಕಾರಿ D ಕೃಷ್ಣದಾಸ್, ವಿವಿಧ ಸಂಘಟನೆಗಳ ಮುಖಂಡರಾದ ಅಂಗಾರ ಅಜಕೋಟ್, ಗಂಗಾಧರ ಗೋಳೆಡ್ಕ ಮುಂತಾದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬದಿಯಡ್ಕ SC ಕೋಆಪರೇಟಿವ್ ಸೊಸೈಟಿಯಿಂದ ನಿವೃತ್ತರಾದ ಸೆಕ್ರೆಟರಿ D ಗೋಪಾಲ ಅವರನ್ನು ಅಭಿನಂದಿಸಲಾಯಿತು. ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದ ಪ್ರಧಾನ ಕಾರ್ಯದರ್ಶಿ ಶಂಕರ D ದರ್ಬೆತಡ್ಕ ಸ್ವಾಗತಿಸಿ ಸುಧಾಕರ ಬೆಳ್ಳಿಗೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬಾಡಿಗೆ ಮನೆಯಲ್ಲಿ ಗಾಂಜಾ ಬೇಟೆ. ಮಲಗುವ ಕೊಠಡಿಯ ಕಪಾಟಿನಲ್ಲಿ ಇರಿಸಿದ್ದ 4 ಕಿಲೋ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿರುವುದು. ಘಟನೆಯಲ್ಲಿ ಚಟ್ಟಂಚಾಲ್ ನಿವಾಸಿ ಕೆ ಸವಾದ್ ಎಂಬಾತನನ್ನು ಕಾಸರಗೋಡು ಟೌನ್ ಪ್ರಿನ್ಸಿಪಲ್ SI ಪ್ರದೀಶ್ ಕುಮಾರ್ ನೇತೃತ್ವದಲ್ಲಿ ಬಂಧಿಸಲಾಯಿತು. ಖಚಿತ ಮಾಹಿತಿ ಮೇರೆಗೆ ತಳಂಗರಿಯ ಬಾಡಿಗೆ ಮನೆಯಲ್ಲಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 4.05 kg ಗಾಂಜಾ ಸಹಿತ ಚಟ್ಟಂಜಾಲ್ ಪುದರ್ಯಡ್ಕ ನಿವಾಸಿ ಸವಾದ್ ಎಂಬಾತನನ್ನು ಕಾಸರಗೋಡು ಟೌನ್ ಠಾಣಾ ಪ್ರಿನ್ಸಿಪಲ್ SI ಪ್ರದೀಶ್ ಕುಮಾರ್ ನೇತೃತ್ವದಲ್ಲಿ ಬಂಧಿಸಲಾಗಿದೆ. ಆರೋಪಿ ಸವಾದ್ ವಾಸವಿರುವ ತಳಂಗರಿಯ KKಪುರದಲ್ಲಿರುವ ಬಾಡಿಗೆ ಮನೆಯಲ್ಲಿ ಗಾಂಜಾ ಸಂಗ್ರಹಿಸಿಟ್ಟಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿತ್ತು. DYSP CK ಸುನಿಲ್ ಕುಮಾರ್ ನಿರ್ದೇಶನ ಪ್ರಕಾರ ಠಾಣಾ SI ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಶೇಷ ತಂಡ ಜಂಟಿಯಾಗಿ ತನಿಖೆ ನಡೆಸಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ.
ನ್ಯೂಸ್ ಬ್ಯೂರೋ ಕಾಸರಗೋಡ್. ನೆಕ್ರಾಜೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗ ಡಿಸೆಂಬರ್ 27ರಿಂದ 29ರವರೆಗೆ ನಡೆಯಲಿದೆ. ಈ ಬಗ್ಗೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನೆಕ್ರಾಜೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗ ಡಿಸೆಂಬರ್ 27, 28, 29 ಎಂಬ ದಿನಾಂಕಗಳಲ್ಲಿ ನಡೆಯಲಿದೆ. ಶುಕ್ರವಾರ ಬೆಳಗ್ಗೆ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಲಿರುವುದು. ಶನಿವಾರ ಸಾಯಂಕಾಲ ವಿವಿಧ ಭಜನಾ ಸಂಘಗಳಿಂದ ಭಜನೆ ನಡೆಯಲಿದೆ. ನೃತ್ಯ ಸಂಧ್ಯಾ ಕಾರ್ಯಕ್ರಮವೂ ನಡೆಯಲಿದೆ. ಆದಿತ್ಯವಾರ ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ಶಿವಶಕ್ತಿ ಮಹಾಯಾಗ ಆರಂಭವಾಗಲಿದೆ. ಮಧುಸೂದನ್ ಅಯ್ಯರ್ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಆ ಕ್ಷೇತ್ರವು ವಿಜೃಂಭಣೆಯಿಂದ ಅಲ್ಲಿ ಉತ್ಸವಾದಿಗಳೆಲ್ಲ ಜರುಗುತ್ತಾ ಬರ್ತಾ ಇತ್ತು. ಕಾಲಕ್ರಮೇಣ ಆ ಕ್ಷೇತ್ರದ ಸಾನ್ನಿಧ್ಯವು ಕ್ಷೇತ್ರವು ಕ್ಷೀಣಿಸುತ್ತಾ ಈಗ ಕೆಲವು ವರ್ಷಗಳಿಂದ ಅದರ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಜರುಗುತ್ತಾ ಇದೆ. ಇದಕ್ಕೆಲ್ಲ ಪೂರಕವಾಗಿ ಆ ಕ್ಷೇತ್ರದ ಸಾನ್ನಿಧ್ಯವು ವೃದ್ಧಿಸಲಿಕ್ಕೆ ಮತ್ತು ಜನರ ಕ್ಷೇಮಕ್ಕಾಗಿ ಒಂದು ಯಾಗವನ್ನು ಶಿವಶಕ್ತಿ ಮಹಾಯಾಗ ಎಂಬ ಯಾಗವನ್ನು ನಡೆಸುವ ಅಂತೇಳಿ ಅದನ್ನು ಡಿಸೆಂಬರ್ 28, 29ರಂದು ನಡೆಸಲು ಉದ್ದೇಶಿಸಿದ್ದೇವೆ. ಯಾಗದ ಜನರಲ್ ಕನ್ವೀನರ್ PR ಸುನಿಲ್, ದೇವಸ್ಥಾನ ಪುನರುದ್ಧಾರ ಸಮಿತಿ ಅಧ್ಯಕ್ಷ P ಸೀತಾರಾಮರಾವ್, ಖಜಾಂಚಿ ರಾಮಚಂದ್ರ, ಪ್ರಚಾರ ಸಮಿತಿ ಅಧ್ಯಕ್ಷ ಉನ್ನಿಕೃಷ್ಣನ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕರಂದಕಾಡ್ ಬಿಲ್ಲವ ಸೇವಾ ಸಂಘದ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 19ನೇ ವರ್ಷದ ಪ್ರತಿಷ್ಠಾ ದಿನಾಚರಣೆ, ಸತ್ಯನಾರಾಯಣ ಪೂಜೆ, ಗುರುಪೂಜೆ ನಡೆಸಲಾಯಿತು. ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಮುಲ್ಕಿ ಇದರ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕರಂದಕಾಡ್ ಬಿಲ್ಲವ ಸೇವಾ ಸಂಘದ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 19ನೇ ವರ್ಷದ ಪ್ರತಿಷ್ಠಾ ದಿನಾಚರಣೆಯನ್ನು ಸತ್ಯನಾರಾಯಣ ಪೂಜೆ ಹಾಗೂ ಗುರುಪೂಜೆಯೊಂದಿಗೆ ನಡೆಸಲಾಯಿತು. ಬೆಳಗ್ಗೆ ಧ್ವಜಾರೋಹಣ, ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ, ಭಜನೆ ನಡೆಯಿತು. ಅಪರಾಹ್ನ ಮಹಾಪೂಜೆ, ಗುರುಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಾಯಂಕಾಲ ನಡೆದ ಸಭಾ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಮುಲ್ಕಿ ಇದರ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಉದ್ಘಾಟಿಸಿದರು. 1000 ಜನ ಬರಡು, 500 ಜನ ಬರಡು, ಅದರ 10 ಜನ ಬರಡು. ಸಮಾಜದ ಬೈದೇ ಇರತ್ತೆ. ಸಮಾಜದ ನಿಕುಲು ಇದು ಬೆನಂದುಲ್ಲ ಇರತ್ತೆ. ಸಮಾಜ ವ್ಯವಸ್ಥೆ ಏತು ವರ್ಷದ నుంచి ಬೆನಂದು ಉಪ್ಪರ್ ನಿಕುಲು ಸಮಾಜ ವ್ಯವಸ್ಥೆ ಏರೇ ಆಡು ಸಮಾಜಕ್ಕೂ ತನ್ನ ನೀತ ಬೆಚ್ಚನೆತ್ತಿನ ಬೆಗದಾದ ಜಪುಡಾಯನಾಯದು ನಮ್ಮ ಏಪಲ ತರ ತಗ್ಗೌಡಾಯನ ಒಂತ ಕೆಲಸ ಮಲ್ಪಾಡು ಮಸ್ತ್ ಕೆಲಸ ಮಲ್ಪಾಡು ಒಂತ ದುಡ್ಡು ಕೊರಡು ಮಸ್ತ್ ದುಡ್ಡು ಕೊರಡು ಮಾತೇರಿಲ್ಲ ಅಕಲಕಲ ಕೆಲಸಲು ಉಪ್ಪುವ ಬರಂದ ಕುಳ್ಳುವೇರೆ ಆಂಡಲೊಂದು ಪ್ರೀತಿ ಭಾವನೆ ಮಾತಾಡೋದು ಮನಸ್ಸುಡು ಉಪ್ಪುಡು. ಬಿಲ್ಲವ ಸೇವಾ ಸಂಘ ಕಾಸರಗೋಡು ಇದರ ಅಧ್ಯಕ್ಷರಾದ ರಘು ಕೆಮಿಪುಗುರಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರೇಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ವಿಜಯಲಕ್ಷ್ಮಿ ಕಟೀಲು, ಹೇಮಲತಾ ಮುಖ್ಯ ಅತಿಥಿಗಳಾಗಿದ್ದರು. ಕೃಷ್ಣಪ್ಪ ದೇರಂಬಳ, ಶಿವಸೂರ್ಲು, ಸುಕೀರ್ತಿ ವರ್ಮಾ, ಸಂಜೀವ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಮುಲ್ಕಿ ಇದರ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಅವರಿಗೆ ಪೌರ ಸನ್ಮಾನ ನೀಡಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾಸರಗೋಡು ಬಿಲ್ಲವ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಹರಿಕಾಂತ್ ಸಾಲಿಯನ್ ಸ್ವಾಗತಿಸಿ ಉಪಾಧ್ಯಕ್ಷ ಪ್ರೇಮ್ಜಿತ್ ಧನ್ಯವಾದವಿತ್ತರು. ರಾತ್ರಿ ಕಲ್ಜಿಗದ ಮಾಯ್ಗಾರೆ ಪಂಜುರ್ಲಿ ನಾಟಕ ಪ್ರದರ್ಶನ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮುಳ್ಳೇರಿಯಾಕ್ಕೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿ ಮುಳ್ಳೇರಿಯಾ ಟ್ರೇಡ್ ಫೆಸ್ಟ್ ಸೀಸನ್ 2 ಮುಂದುವರಿಯುತ್ತಿದೆ. ಮುಳ್ಳೇರಿಯಾ ಬಿಸಿನೆಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಟೌನ್ನ ಹೃದಯ ಭಾಗದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ವಿಶಾಲವಾದ ಸ್ಥಳದಲ್ಲಿ ಟ್ರೇಡ್ ಫೆಸ್ಟ್ ನಡೆಯುತ್ತಿರುವುದು. ಮುಳ್ಳೇರಿಯಾ ಬಿಸಿನೆಸ್ ಅಸೋಸಿಯೇಷನ್ ಆಯೋಜಿಸಿದ ಮುಳ್ಳೇರಿಯಾ ಟ್ರೇಡ್ ಫೆಸ್ಟ್ ಸೀಸನ್ 2 ವೈವಿಧ್ಯಮಯವಾದ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ನೋಡುಗರ ಮನಸ್ಸನ್ನು ಮುದಗೊಳಿಸುತ್ತಿದೆ. ಮುಳ್ಳೇರಿಯಾ ಟೌನ್ನ ಹೃದಯ ಭಾಗದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ವಿಶಾಲವಾದ ಸ್ಥಳದಲ್ಲಾಗಿದೆ ಮನೋಹರ ದೃಶ್ಯಗಳೊಂದಿಗೆ ಫೆಸ್ಟ್ ನಡೆಯುತ್ತಿರುವುದು. ಮಕ್ಕಳಿಗಾಗಿ ಸುಂದರವಾದ ಅಮ್ಯೂಸ್ಮೆಂಟ್ ಪಾರ್ಕ್, ಕೃಷಿ ಮತ್ತು ಯಂತ್ರೋಪಕರಣಗಳ ಮೇಳ, ವಿವಿಧ ಆಹಾರ ಮಳಿಗೆಗಳು ಹಾಗೂ ವಿವಿಧ ಶಾಪಿಂಗ್ ಮಳಿಗೆ ಮುಂತಾದವುಗಳು ಫೆಸ್ಟ್ಗೆ ಆಗಮಿಸುವವರ ಮನಸ್ಸನ್ನು ಆಕರ್ಷಿಸುತ್ತಿವೆ. ಪ್ರತಿದಿನ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಫೆಸ್ಟ್ ನಡೆಯುತ್ತಿದೆ.
ಕೇರಳದಿಂದಿರುವ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡ ಟ್ರೇಡ್ ಫೆಸ್ಟ್ ಮುಳ್ಳೇರಿಯಕ್ಕೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತಿದೆ. ಮುಳ್ಳೇರಿಯ ಟ್ರೇಡ್ ಫೆಸ್ಟಿವಲ್ ಸೀಸನ್ 1 ಬಹಳ ವಿಜೃಂಭಣೆಯಿಂದ ನಡೆದಿತ್ತು. ಅದು ಅವತ್ತು 4 ದಿವಸಗಳ ಕಾಲ ಮಾಡಿದ್ದು. ಈ ವರ್ಷ ನಾವು ಅದರ ಯಶಸ್ಸಿನ ಬೆನ್ನೇರಿ ಇದೀಗ ಸೀಸನ್ 2 ಟ್ರೇಡ್ ಫೆಸ್ಟಿವಲ್ ಸೀಸನ್ 2 ಈಗ ನಡೆಸ್ತಾ ಇದ್ದೇವೆ. ಮೊನ್ನೆ 21ನೇ ತಾರೀಕಿನ ಪ್ರಾರಂಭವಾಗಿ 27ನೇ ತಾರೀಕಿನವರೆಗೆ 7 ದಿವಸ ಕಾಲ ಇದು ನಡೀತಾ ಇದೆ. ಇಲ್ಲಿವರೆಗೆ ಬಹಳ ಯಶಸ್ಸಿನಿಂದ ನಡೆದಿದ್ದು ತುಂಬ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಫುಡ್ ಸ್ಟಾಲ್ಗಳು, ಇತರ ಸ್ಟಾಲ್ಗಳು, ಅಮ್ಯೂಸ್ಮೆಂಟ್ ಪಾರ್ಕು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. 21ರಿಂದ ಆರಂಭವಾದ ಫೆಸ್ಟ್ನಲ್ಲಿ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಅಪಾರ ಜನದಟ್ಟಣೆ ಕಂಡುಬರುತ್ತಿದೆ. ಕ್ರಿಸ್ಮಸ್ ರಜಾ ಕಾಲವಾದ್ದರಿಂದ ಮಕ್ಕಳು, ಕುಟುಂಬಸ್ಥರು ಫೆಸ್ಟ್ಗೆ ಆಗಮಿಸುತ್ತಿದ್ದಾರೆ. 27ರಂದು ಫೆಸ್ಟ್ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಮಣೇಶ್ವರ ಔರುವಂಗರದಲ್ಲಿ ನಡೆದ ಇತಿಹಾಸ ಸಭೆ ನೂತನ ತಲೆಮಾರಿಗೆ ಹೊಸ ಅನುಭವವಾಯಿತು. ಸಿಪಿಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಭಾಗವಾಗಿಯಾಗಿದೆ. ವಿಭಿನ್ನವಾದ ಈ ಕಾರ್ಯಕ್ರಮ ಆಯೋಜಿಸಿರುವುದು ಸಿಪಿಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನದ ಭಾಗವಾಗಿ ಕಾನಂಗಾಡ್ ಏರಿಯಾದ ಬ್ರಾಂಚ್ಗಳಲ್ಲಿ ಆಯೋಜಿಸಿಕೊಂಡು ಬರುತ್ತಿರುವ ಇತಿಹಾಸ ಸಭೆ ಸಿಪಿಎಂ ಔರುವಂಗರ ಬ್ರಾಂಚ್ನ ನೇತೃತ್ವದಲ್ಲಿ ಆಯೋಜಿಸಿದಾಗ ಅದು ನೂತನ ತಲೆಮಾರಿಗೆ ಹೊಸ ಅನುಭವವಾಗಿ ಬದಲಾಯಿತು. ಪಪ್ಪನ್ ಕುಟ್ಟಮತ್ ಉದ್ಘಾಟಿಸಿದರು. ಓ ಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಎಂ ಬ್ರಾಂಚ್ ಸೆಕ್ರೆಟರಿ ಸಿ ರವಿ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಸಿಪಿಎಂ ರಾವಣೇಶ್ವರ ಸ್ಥಳೀಯ ಸಮಿತಿ ಸದಸ್ಯರಾದ ಓ ಮೋಹನನ್, ಕೆ ಶಶಿ, ಎನ್ ದೀಪುರಾಜ್, ಮಹಿಳಾ ಅಸೋಸಿಯೇಷನ್ ನೇತಾರೆ ತಂಗಮಣಿ ಎಂಬಿವರು ಮಾತನಾಡಿದರು. ನಂತರ ಗಾನಾಲಾಪನ ಕಾರ್ಯಕ್ರಮ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ ಅಧ್ಯಕ್ಷತೆ ವಹಿಸಿದ್ದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ವಿಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿ ಲಿಯಾನ್ ಮೊಹಮ್ಮದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಲಾ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ ಅಧ್ಯಕ್ಷತೆ ವಹಿಸಿದ್ದರು. ಬಿಆರ್ಸಿ ಸ್ಪೆಷಲ್ ಎಜುಕೇಟರ್ ತನ್ಮಯ್, ಶಾಲಾ ನಿರ್ವಾಹಕ ಸಮಿತಿಯ ಸದಸ್ಯೆ ನಫೀಸತ್ ಮಿಸ್ರಿಯಾ, ಶಿಕ್ಷಕಿ ಧನ್ಯಾ ಉಪಸ್ಥಿತರಿದ್ದರು. ಶಿಕ್ಷಕಿ ಆಯಿಷತ್ ಸೈನಾಸ್ ಕ್ರಿಸ್ಮಸ್ ಆಚರಣೆಯ ಬಗ್ಗೆ ತಿಳಿಸಿದರು. ಕ್ರಿಸ್ಮಸ್ ತಾತನೊಂದಿಗೆ ಶಾಲಾ ವಿದ್ಯಾರ್ಥಿಗಳು ಹಾಡಿ ನಲಿದು ಕುಣಿದು ಕುಪ್ಪಳಿಸಿದರು. ಶಿಕ್ಷಕಿ ಕಾವ್ಯ ಸ್ವಾಗತಿಸಿ ಶಾರಿ ಟೀಚರ್ ಧನ್ಯವಾದವಿತ್ತರು. ಕಾರ್ಯಕ್ರಮವನ್ನು ಅಬ್ದುಲ್ ಬಶೀರ್ ಸುಬ್ಬಯ್ಯ ಕಟೆ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪ್ಪಳದಲ್ಲಿ ಕೆಟಿಎಂ ಬೈಕ್ ಕದ್ದ ಘಟನೆ, ಆರೋಪಿಗಳಾದ 2 ಯುವಕರ ಬಂಧನ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಲೆಯೊಂದರಲ್ಲಿ 4 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ, ದೂರಿನ ಮೇರೆಗೆ ಶಿಕ್ಷಕರ ವಿರುದ್ಧ ಪಾಕ್ಸೋ ಪ್ರಕರಣ ದಾಖಲು. ಪೆರ್ಲಾಪೇಟೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತ, ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಲು ಸಂಸದ ರಾಜಮೋಹನ್ ಉಣ್ಣಿತಾನ್ ಆಗ್ರಹ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ, ರಥಯಾತ್ರೆಯ ಯಶಸ್ವಿಗಾಗಿ ನಡೆಸಲಾಯಿತು ಸಮಾಲೋಚನಾ ಸಭೆ. ಮಧೂರು ಶ್ರೀ ಮಧುರು ಮಹಾಮಾತೆ ಮೊಗೇರ ಸಮಾಜದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಬದಿಯಡ್ಕ ಸಂಸ್ಕೃತಿ ಭವನದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.